ಮುಂದೆ ಹೋಗಬೇಕಾದ್ರೆ ಮೊದಲು ಆಟಿಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಹೇಗೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಾಗ ಈ ತಿಂಗಳಲ್ಲಿ ಊಟದ ಸ್ವಲ್ಪ ಬಹಳ ಕಷ್ಟಪಟ್ಟಿರುವಂತ ಸಂದರ್ಭ. ಇವತ್ತೇನಾಗಿದೆ, ಇವತ್ತು ವಿಶೇಷವಾದ ಅಡುಗೆಯನ್ನು ನೀವು ಮನೆಯಲ್ಲಿ ತಯಾರು ಮಾಡಿಕೊಂಡು ಇಲ್ಲಿ ಬಂದು ಊಟ ಮಾಡಬೇಕಂದ್ರೆ ಎಷ್ಟು ಕಾಲಕ್ಕೆ ಹೇಗಿಲ್ಲ ನಾವೆಷ್ಟು ಪರಿವರ್ತನೆ ಆಗಿದ್ದೇವೆ. ಹಾಗಾದರೆ ನಾವು ಯಾರು ಕಷ್ಟದಲ್ಲಿ ಇಲ್ಲ. ಒಂದು ಹಂತ ನೋಡಿದ್ದೇವೆ, ಇನ್ನು ಅನ್ನೊಂದು ಹಂತದಲ್ಲಿ ನೋಡಿದರೆ ಬೈಬಲ್ ಸಂಘ ಬಹಳಷ್ಟು ಕೆಳಮಟ್ಟದಲ್ಲಿದೆ. 9ನೇ ಬೈಬಲ್ ಸಂಘದ ಕಾರ್ಯಕ್ರಮ ಹೋಗಿದ್ದೆ 2 ವರ್ಷದಲ್ಲಿ. ನನ್ನ ಮಾತಾಡಲಿಕ್ಕೆ ಕ್ಷೇತ್ರಗಳು ಇವರು ಮಾಡಿದ ಸಾಧನೆ ಮಗ ಇವರು ಕಮಲ ಇಲ್ಲ ಇದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮ ಆಯುರ್ವೇದ ಐಶ್ವರ್ಯ ಸಂಪತ್ತನ್ನು ಸ್ಥಾಪನೆ ತನ್ನ ಹಿರಿಯ ಮಟ್ಟದ ಸನ್ಮಾನಗಳು ಈ ವೇದಿಕೆಯ ಆಶೀರ್ವಾದ ಯಾಕಂದ್ರೆ ಈ ಒಂದು ಬಂಡರ ಸಂಘ ಗ್ರಾಮೀಣ ಭಾಗದಲ್ಲಿದ್ದು ನಾನು ಬೆಳಿಗ್ಗೆ ಬರುವಾಗಲೇ ಎಲ್ಲ ಒಂದು ಎಲ್ಲ ಚಟುವಟಿಕೆಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಾಗ ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಾವು ಯಾವುದೇ ಒಂದು ಸಂಘ ಇದ್ರೆ ಸಾಕು, ನಿರಂತರವಾಗಿ ನಾವು ಚಟುವಟಿಕೆಗಳನ್ನು ಕೂಡಿಕೊಂಡಾಗ ಮಾತ್ರ ಆ ಸಂಘವನ್ನು ಪ್ರಬಲವಾಗಲು ಸಾಧ್ಯ. ಮತ್ತೆ ಏನು ನಾವು ಸಂಘಟನೆಯನ್ನು ಮಾಡಿದ್ರೆ ಅದಕ್ಕೆ ಒಂದು ಖಂಡಿತವಾಗಲು ಯಶಸ್ಸು ಸಿಗಲು ಸಾಧ್ಯ ಅಂತ ನಾನು ಹೇಳಿದೆ. ಯಾಕಂದ್ರೆ ಮಂಡಲ ಸಂಘ ಕೂಡ ಈಗಾಗಲೇ ನಮ್ಮ ಒಂದು ಭೂಮಿಯನ್ನು ಖರೀದಿಸಿ ಬಂಡರ ಸಂಘವನ್ನು ನಿರ್ಮಾಣ ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ನಾವು ಪ್ರಥಮವಾಗಿ ನನ್ನ ತಾವು ಮಂಡಲದ ಅಧ್ಯಕ್ಷರಾಗಿ ಹಾಗೆ ನನ್ನ ಪರವಾಗಿ ಅವರಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಸಮಸ್ಯೆಗಳು ನನಸಾಗಲಿ ಕೂಡ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಯಾಕೆಂದ್ರೆ ಈಗ ಇಂಥ ಕಾರ್ಯಕ್ರಮವನ್ನು ಯಾಕೆ ಬೇಕು ಮತ್ತೆ ಯಾಕೆ ಮಾಡಬೇಕು ಎಂಬುದು ನಮ್ಮ ಮುಂದಿರುವ ಪ್ರಶ್ನಾರ್ಥಕ ಚಿಂತನೆ. ಇಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಮ್ಮ ಒಂದು ಅಕ್ಷಯ